ಎಲ್ಲರಿಗೂ ನಮಸ್ತೆ. ಅಲಸಂಡೆ ಪಲ್ಯ ಮಾಡೋದು ಹೇಗಂತೇಳಿ ಸುಲಭವಾಗಿ ಹೇಳಿಕೊಡೋ ವಿಧಾನ ಹೇಳ್ತೇನೆ. ಅಲಸಂಡೆನ ಕಟ್ ಮಾಡ್ಕೊಂಡು ಇಟ್ಟಿದ್ದೇವೆ, ಮತ್ತು ಟೊಮೊಟೆ, ಈರುಳ್ಳಿ, ಕಾಯಿಮೆಣಸು, ಮತ್ತು ಒಗ್ಗರಣೆಗೆ ಸಾಸಿವೆ, ಮತ್ತು ಬೆಳ್ಳುಳ್ಳಿ, ಮತ್ತು ಕರಿಬೇವು ಸೊಪ್ಪು ಹಾಕ್ತೇವೆ. ಮತ್ತು ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ನಂತರ ಎಣ್ಣೆ ಬಿಸಿಯಾಗುವಾಗ ಸಾಸಿವೆ, ಬೆಳ್ಳುಳ್ಳಿ, ಮತ್ತು ಒಗ್ಗರಣೆ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ, ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು. ಮತ್ತು ಇದಕ್ಕೆ ಅಲಸಂಡೆಗೆ ಇದಕ್ಕೆ ತುಳುವಿನಲ್ಲಿ ಲತ್ತಂಡೆ ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಕಾಯಿಮೆಣಸು ಹಾಕಬೇಕು. ಆಮೇಲೆ ಟೊಮಟೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕಿದು. ಸ್ವಲ್ಪ ಸಾಫ್ಟ್ ಆದ ನಂತರ ಒಳ್ಳೆ ಸಾಫ್ಟ್ ಆಗಬೇಕು. ಆಮೇಲೆ ಅಲಸಂಡೆಯನ್ನು ಹಾಕಬೇಕು. ಕಟ್ ಮಾಡಿಟ್ಟಿದ್ದ ಅಲಸಂಡೆ, ನಾವು ತುಳುವಿನಲ್ಲಿ ಲತ್ತಂಡೆ ಅಂತ ಹೇಳ್ತೇವೆ, ಇದು ಕನ್ನಡದಲ್ಲೆಲ್ಲ ಅಲಸಂಡೆನೆ ಅಂತ ಹೇಳ್ತಾರೆ ಇರಬೇಕು. ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಇದು ಮಾಡಬೇಕು, ಚಮಚ ಹಾಕಿ ಸ್ವಲ್ಪ ತಿರುಗಿಸ್ಬೇಕು ಎಲ್ಲ. ಆನಂತರ ಸ್ವಲ್ಪ ಅರಿಶಿನ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಪುನಃ ಸ್ವಲ್ಪ ಹಾಕಿದ ವಸ್ತುವನ್ನೆಲ್ಲ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ಸ್ವಲ್ಪ ಒಂದು ಅರ್ಧ ಲೋಟೆಯಷ್ಟು ನೀರು ಸಾಕು, ಜಾಸ್ತಿ ಬೇಡ. ಒಂದು ಲೋಟ ನೀರು ತೊಗೊಂಡು ಅದರಲ್ಲಿ ಅರ್ಧ ಹಾಕಿದರೆ ಸಾಕು. ಅರ್ಧ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಇದು ಮಾಡ್ಕೊಂಡು ಬೇಯಲಿಕ್ಕೆ ಇಟ್ಟ ನಂತರ ಸ್ವಲ್ಪ ಬೆಂದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಬೇಕು. ತೆಂಗಿನಕಾಯಿ ತುರಿ ಹಾಕಿದ ನಂತರ ಪುನಃ ಸ್ವಲ್ಪ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಮಾಡಿದ ನಂತರ ಅದನ್ನು ಪ್ಲೇಟ್ ಹಾಕಿ ಮೇಲೆ ಮುಚ್ಚಿ 1-2 ನಿಮಿಷ ಮುಚ್ಚಿಡಬೇಕು. ನೋಡಿ, ಈಗ ರೆಡಿಯಾಗಿದೆ ಅಲಸಂಡೆ ಪಲ್ಯ ಮತ್ತು ಚಪಾತಿ. ಅಲಸಂಡೆ ಪಲ್ಯ ಜೊತೆ ಚಪಾತಿನೂ ಒಳ್ಳೆಯದಾಗ್ತದೆ.